ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾದಂತಹ ಶ್ರೇಷ್ಠ ಕಾದಂಬರಿಕಾರರಾದಂತಹ ಪದ್ಮಭೂಷಣ ಎಸ್.ಎಲ್. ಭೈರಪ್ಪನವರು ನಮ್ಮನ್ನು ಅಗಲಿರೋದು ಬಹಳ ದುಃಖ ತಂದಿದೆ ಮತ್ತು ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ. ಅವರು ಒಂದು ನಮ್ಮ ಸಾಹಿತ್ಯ ಲೋಕದ ಒಂದು ಮಾಣಿಕ್ಯ ಅಂತಾನೆ ಹೇಳಬೇಕಾಗುತ್ತೆ. ವಿಶೇಷವಾಗಿ ಕಳೆದ 10-15 ವರ್ಷದಿಂದ ಬಹಳ ಅವಿನಾಭಾವ ಸಂಬಂಧ. ನಾವಿಬ್ರು ಕೂಡ ಚನ್ನರಾಯಪಟ್ಟಣ ತಾಲೂಕಿನಿಂದನೇ ಬಂದವರು. ಅವರು ನಮ್ಮೂರಿನ ಪಕ್ಕ ಸಂತೇಶ್ವರ ಅಂತ ಇದೆ, ಅಲ್ಲಿ ಸಂತೇಶ್ವರ ಅವ್ರ ಊರು. ಕಳೆದ ಒಂದು 2.5-3 ತಿಂಗಳಲ್ಲಿ ಸಂತೇಶ್ವರದಲ್ಲಿ ಅವರಿಗೆ ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮವನ್ನ ಕೂಡ ಸ್ಥಳೀಯರು ಎಲ್ಲ ಸೇರಿ ಮಾಡಿದ್ರು. ಅಂದ್ರೆ 1.5-2 ವರ್ಷದಿಂದ ಅವರ ಹೃದಯದ ಬಡಿತ ಸ್ವಲ್ಪ ಏರುಪೇರು ಇದ್ದಿದ್ರಿಂದ ಅವ್ರ ಪೇಸ್ ಮೇಕರ್ ಕೂಡ ಹಾಕಿಸ್ಕೊಂಡಿದ್ರು. ಅದರ ಫಾಲೋ ಅಪ್ಗೆ ಜಯದೇವ ಆಸ್ಪತ್ರೆಗೆ ಬರ್ತಾ ಇದ್ರು. ಬಂದಂತ ಸಂದರ್ಭದಲ್ಲಿ ಬಹಳ ಸಂಯಮದಿಂದ ಪ್ರತಿಯೊಬ್ಬರನ್ನು, ಎಲ್ಲ ವೈದ್ಯರುಗಳನ್ನು ಮತ್ತು ನೌಕರರನ್ನು ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಡಾಕ್ಟ್ರೇ, ನಾನು ಬಂದು ಕೇವಲ ಉಚಿತವಾಗಿ ನಾನು ಕನ್ಸಲ್ಟೇಷನ್ ತಗೋತಾ ಇದ್ದೀನಿ, ನಾನು ಏನಾದ್ರೂ ಆಸ್ಪತ್ರೆಗೆ ಏನಾದ್ರೂ ಕೊಡಬೇಕು ಅಂದ್ಬಿಟ್ಟು 2 ಲಕ್ಷ ರೂಪಾಯಿಯನ್ನ ದೇಣಿಗೆಯಾಗಿ ಕೊಟ್ಟಿದ್ರು. ಸೊ ನಿಜವಾಗ್ಲೂ ಅಪರೂಪದ ವ್ಯಕ್ತಿ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ, ಅವರ ಕುಟುಂಬಕ್ಕೆ ದೇವರು ಈ ಕಷ್ಟವನ್ನ, ಈ ನಷ್ಟವನ್ನ ಭರಿಸಲಿ ಅಂತ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.